ನಮಸ್ಕಾರ. ಅಲೆಮಾರಿಯಿಂದ ಆಶ್ಚರ್ಯಚಕಿತತೆ ಎಡೆಗೆ ವಾಂಡರರ್ ಟು ವಂಡರರ್. ಇದು ನಂದೇ ವಾಕ್ಯ. ಅರ್ಥ ಆಯ್ತಾ ಏನಾದ್ರು? ಅರ್ಥ ಆಗ್ಲಿಲ್ಲ ಅಂದ್ರೆ ಈ ಪೂರ್ತಿ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ಗೆ. ಓಕೆ. ಅಲೆಮಾರಿ ಜನಾಂಗ ಅಂತ ಕೇಳಿರ್ತೇವೆ. ಅಂದ್ರೆ ಅವರು ಒಂದು ಕಡೆ ನೆಲೆ ನಿಲ್ಲೋದಿಲ್ಲ. ಆ, ಊರಿಂದ ಊರು ಅಲ್ದಾಡ್ತಾ ಇರ್ತಾರೆ. ಆ ಥರದ್ದೇ ಒಂದು ಜನಾಂಗ ಇದೆ. ಆದರೆ ನಾವು ನಮ್ಮ ಬದುಕಿನಲ್ಲಿ ನಾವುಗಳು ಬರೀ ಅಲೆಮಾರಿಗಳಾಗಿದ್ರೇನೆ ಯಶಸ್ಸು ಸಾಧ್ಯನಾ? ನನ್ನ ಪ್ರಕಾರ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ಏನು ಮಾಡಬೇಕು? ಆಯಿತು, ಅಲ್ದಾಡೋಣ. ಅಲ್ದಾಡ್ಬಿಟ್ಟು ಯಾವುದೋ ಒಂದು ಹಂತದಲ್ಲಿದ್ದಾಗ ನಾವೇನು ಮಾಡಬೇಕಂದ್ರೆ, ಒಂದು ಕಡೆ ನೆಲೆಯೂರಿ ನಮ್ಮ ಒಂದು ಐಡೆಂಟಿಟಿನ ಕಂಡ್ಕೋಬೇಕು. ಈಗ ನಾನು ಹುಟ್ಟಿದ್ದು ನಾಕ್ತಿಹಳ್ಳಿ ಆದರೂ ನನ್ನ ಐಡೆಂಟಿಟಿ ನಾನು ಊರಲ್ಲಿ ನಾಕ್ತಿಹಳ್ಳಿ ಹುಟ್ಟಿದ್ದು ಅಂತ. ಹಾಗಾದ್ರೆ ಜಯಪ್ರಕಾಶ್ ಎಲ್ಲಿ ವಾಸದಲ್ಲಿದ್ದಾರೆ ಅಂದ್ರೆ ಬೆಂಗಳೂರಿನಲ್ಲಿ ವಾಸ್ತಾ ಇದ್ದಾರೆ ಅಂತ ನಾನು ಐಡೆಂಟಿಟಿ ಕಂಡುಕೊಂಡಿದ್ದೀನಿ. ಸೊ ಅಲೆಮಾರಿಯಿಂದ ಆಶ್ಚರ್ಯಚಕಿತತೆಯೆಡೆಗೆ ಹೋಗ್ಬೇಕಾದ್ರೆ ನಾನೊಂದು ಕಡೆ ನೆಲೆ ನಿಲ್ಲಬೇಕು ಅನ್ನೋದು ಮೊದಲನೆಯ ಒಂದು ಅಂಶ. ಜೊತೆಗೆ ಈ ಶಕ್ತಿ, ಸಮಯ ಇವನ್ನೆಲ್ಲ ವ್ಯಯ ಮಾಡ್ತೀವಲ್ವಾ, ಅದು ಸ್ವಲ್ಪ ಅಲೆಮಾರಿಗಳಲ್ಲಿ ಹೆಚ್ಚಾಗಿರ್ತದೆ. ಹಾಗಂದ್ರೆ ಅಲೆಮಾರಿಗಳಾಗಬಾರ್ದು ಅಂತನೂ ಇಲ್ಲ. ನಾನು ಅಲೆಮಾರಿ ಆಗಕ್ಕೆ ನಿಜವಾಗ್ಲೂ ಇಷ್ಟ ನನಗೆ. ಎಲ್ಲ ಇದ್ರೆ ಪ್ರಪಂಚ ಸುತ್ಕೊಂಡಿದ್ದು ಬಿಡೋಣ ಅಂತ ಇರ್ತೀನಿ. ಆದರೆ ಇಲ್ಲಿ ಏನೋ ಒಂದು ಸಂದೇಶ ಏನು ಕೂಡ ಕೊಟ್ಟಿರೋದು ಅಂದರೆ, ನಾವು ಒಂದು ಕಡೆ ನೆಲೆ ನಿಂತು ಅಂದರೆ ಅದು ಒಂದು ಕ್ಷೇತ್ರದಲ್ಲಿ ನೆಲೆ ನಿಂತು ಅಂತಲೂ ಆಗಬಹುದು. ಈಗ ನಾನು ವ್ಯಕ್ತಿತ್ವ ವಿಕಸನ ಕ್ಷೇತ್ರದಲ್ಲಿ ಸುಮಾರು ಒಂದು 28 ವರ್ಷ ಹಿಂದೆ ಅನ್ನಿಸ್ತು ನನಗೆ. ನಾನು ಅದೇ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದೀನಿ. ಒಂದೇ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡು ಆಳಕ್ಕೆ ಹೋಗ್ತಾ ಇದ್ದಾಗ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಬರೆಯೋದು, ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟ ಜಯಪ್ರಕಾಶ್ ನಾಗ್ತಿಹಳ್ಳಿ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಮಾಡೋದು, ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂಗೆ ಆನ್ಲೈನ್ ಕೋರ್ಸ್ ಮಾಡೋದು, ಆಫ್ಲೈನ್ ಕೋರ್ಸ್ ಮಾಡೋದು. ಅಂದರೆ ಎಲ್ಲವೂ ಆ ಕ್ಷೇತ್ರದ ಸುತ್ತಮುತ್ತ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಅಲೆಮಾರಿ ಅಲ್ಲದೆ ನಾವು ಒಂದು ಕಡೆ ನೆಲೆ ನಿಂತು ಒಂದು ಕ್ಷೇತ್ರವನ್ನು ಗುರುತಿಸಿಕೊಂಡು 10 ಕಡೆ ಗುಂಡಿ ತೋಡುವ ಬದಲು ಒಂದು ಕಡೆ ಗುಂಡಿ ತೋಡಬೇಕು ಎನ್ನುವುದು ನನ್ನ ಒಂದು ಅನಿಸಿಕೆ. ಹಾಗಾದ್ರೆ ಆಶ್ಚರ್ಯಚಕಿತತೆ ಎಡೆಗೆ ಅಂದ್ರಲ್ಲ ಸರ್, ವಾಂಡರರ್ ಆಗಬೇಕು ಅಂದ್ರೆ ಏನು ಅಂದ್ರೆ, ಹೌದು, ಹೆಂಗಿದ್ರು ಹೆಂಗಾದ್ರು ಅನ್ನೋ ಫೀಲಿಂಗ್ ಕೊಡಬೇಕು. ಸಿ, ಸುಮಾರು ವರ್ಷಗಳ ಹಿಂದೆ ನನ್ನ ಜಯಪ್ರಕಾಶ್ ಈ ತರ ಗುರುತಿಸ್ಕೊಂಡಿರ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಬಟ್ ಇವತ್ತು ನನ್ನನ್ನು ಗುರುತಿಸ್ತಾ ಇದ್ದಾರಲ್ಲ, ವಾವ್ ಜಯಪ್ರಕಾಶ್, ನಿಮ್ಮ ಮಾತು ಇದ್ರೆ ನಿಮ್ಮಂತೆ ಇರಬೇಕು, ಪುಸ್ತಕಗಳು ನನಗೆ ಮೋಟಿವೇಟ್ ಮಾಡ್ತಾ ಇದೆ, ನಿಮ್ಮ ಯೂಟ್ಯೂಬ್ ವಿಡಿಯೋ ನನಗೆ ಮೋಟಿವೇಟ್ ಮಾಡ್ತಾ ಇದೆ, ವಾವ್ ಅನ್ನೋ ಎಫೆಕ್ಟು ತರಕ್ಕೆ ಎಲ್ಲರಲ್ಲಿ ಸಾಧ್ಯತೆ ಇದೆ ಅಂತ ನನಗೆ ಅರ್ಥ ಆಗ್ಬಿಟ್ಟಿದೆ. ಅದನ್ನು ನಿಮಗೆ ಅರ್ಥ ಮಾಡಿಸೋಣ ಅಂದ್ಬಿಟ್ಟು ಏನು ಮಾಡಿದ್ದೀನಿ, ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗೆ ಒಂದು ಅವಕಾಶ ಕೊಟ್ಟೆ. ನೀವೆಲ್ಲ ಈ ವಿಷಯದಲ್ಲಿ ಬಗ್ಗೆ ಮಾತಾಡಿ ಅಂತ. ನಾನು ಬರೀ ಪೀಠಿಕೆ ಹಾಕಿದ್ದೀನಿ, ಇವರೆಲ್ಲ ಏನೇನು ಮಾತಾಡ್ತಾರೆ ನೋಡೋಣ. ಅದಕ್ಕೆ ನಿರೂಪಣೆ ಮಾಡೋದಕ್ಕೆ ಅಕ್ಷತಾ ಬಂಡಿ ಅನ್ನುವ ಒಬ್ಬ ವಿದ್ಯಾರ್ಥಿನಿ ಕೊಟ್ಬಿಟ್ಟಿದ್ದೀನಿ. ಈಗ ನೋಡೋಣ ಅಕ್ಷತಾ ಹೇಗೆ ನಿರೂಪಣೆ ಮಾಡ್ತಾರೆ, ಇಡೀ ವಿಡಿಯೋನ ಹೇಗೆ ಕ್ಯಾರಿ ಓವರ್ ಮಾಡ್ತಾರೆ ಅಂತ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಅಕ್ಷತಾ. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ಲರಿಗೂ. ನಾವು ಇರೋದು ಇವಾಗ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ನಲ್ಲಿ. ಇಂದಿನ ವಿಷಯ ಬಂದು ಅಲೆಮಾರಿಯಿಂದ ಆಶ್ಚರ್ಯಚಕಿತತೆ ಕಡೆ, ಅಂದ್ರೆ ವಾಂಡರರ್ ಟು ವಂಡರರ್ ಅಂತೆ ಹೆಸರೇ ಇರ್ತಿದೆ ಅಲ್ವಾ. ವಾಂಡರರ್ ಅಂದ್ರೆ ಅಲೆಮಾರಿಯ ಜೀವನ ಅಂದ್ರೆ ಯಾವುದೇ ಉದ್ದೇಶವಿಲ್ಲದೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅಲೆದಾಡುತ್ತಿದ್ದಂತಹ ದಾರಿ ತೆಪ್ಪದವರು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ತೋರುತ್ತೆ ಸರ್. ಹೀಗಾಗಿ ನಾವು ನಮ್ಮ ಒಂದು ಜೀವನನ ನಾವು ಕಟ್ಕೋಬೇಕು ಅಂದ್ರೆ ಮೊದ್ಲು ಅಲೆಮಾರಿ ಆಗ್ಲೇಬೇಕಾಗ್ತೈತಿ ಸರ್. ಹೊಸದನ್ನಾಗಿ ಹುಡ್ಕೋತಾ ಹೋಗ್ಬೇಕಾಗ್ತೈತಿ, ಮತ್ತೊಬ್ಬರಿಂದ ಹೊಸ ಹೊಸ ವಿಷಯಗಳನ್ನ ಕಲಿತಾ ಹೋಗ್ಲೇಬೇಕಾಗ್ತೈತಿ. ಅಲೆಮಾರಿಯ ಜೀವನವನ್ನ ಸಾಗಿಸುತ್ತಾ ನಮ್ಮ ಒಂದು ವ್ಯಕ್ತಿತ್ವವನ್ನು ಸುಧಾರಣೆ ಮಾಡ್ಕೊಳ್ಳುತ್ತಾ ನಾವು ಆಶ್ಚರ್ಯಚಕಿತರಾಗಿ ಮತ್ತೊಬ್ಬರಿಗೆ ಕಾಣುವ ಹಾಗೆ ನಾವು ಸಾಧನೆ ಶಿಖರವನ್ನ ತಲುಪಬೇಕಾಗ್ತೈತಿ. ಸಾಧಾರಣ ಇರುವಂತ ವ್ಯಕ್ತಿ ಅಸಾಧಾರಣ ವ್ಯಕ್ತಿತ್ವವನ್ನ ಹೊಂದ್ಬೇಕು ಅಂದ್ರೆ ಆತ ತನ್ನದೇ ಆದಂತ ಅಲೆಮಾರಿ ಜೀವನವನ್ನ ನಡೆಸಲೇಬೇಕಾಗ್ತೈತಿ. ಹೊಸ ಹೊಸ ವ್ಯಕ್ತಿಗಳ ಜೊತೆಗೆ ಒಂದು ಉತ್ತಮ ಒಂದು ಬಾಂಧವ್ಯವನ್ನ ಹೊಂದ್ಕೋಬೇಕಾಗ್ತೈತಿ. ಹೊಸ ಹೊಸ ವಿಷಯಗಳನ್ನ ಕಲಿಬೇಕಾಗ್ತೈತಿ. ಅದೇ ರೀತಿಯಾಗಿ ಆಸ್ ಅ ವಿದ್ಯಾರ್ಥಿಯಾಗಿರುವಂತಹ ನಾನು ಒಂದು ಸಾರ್ಥಕ ಜೀವನವನ್ನ ಸಾಧಿಸ್ಬೇಕು ಅಂತ ಅಂದ್ರೆ ನನ್ನದೇ ಆದಂತ ಒಂದು ಅಲೆಮಾರಿ ಜೀವನವನ್ನು ಹುಡ್ಕಾಡ್ತಾ ಹೋಗ್ಬೇಕಾಗುತ್ತೆ ಅಂತ ಹೇಳಿ ಹೇಳ್ತೀನಿ ಸರ್. ಅದೇ ರೀತಿಯಾಗಿ ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ತರಬೇತಿಯನ್ನು ಪಡೆಯುತ್ತಿರುವಂತಹ ತರಬೇತುದಾರರಾದ ಮಾಲತಿ ಮೇಡಮ್ ಅವರು ಅಲೆಮಾರಿಯಿಂದ ಆಶ್ಚರ್ಯಚಕಿತತೆ ಎಂಬ ವಿಷಯವನ್ನ ಯಾವ ರೀತಿ ಪ್ರಸ್ತುತಪಡಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಮಾಲತಿ ಮೇಡಮ್. ನಮಸ್ತೆ. ಅಲೆಮಾರಿಯಿಂದ
ಆಶ್ಚರ್ಯಚಕಿತತೆ ಎಡೆಗೆ ಅಂದಾಗ ಅಲೆಮಾರಿ ಅಂದಾಗ ಹುಡುಕಾಟಕ್ಕೆ ಪ್ರಾರಂಭ ಮಾಡುವಂತದ್ದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಲೆಯುವಂತದ್ದು ಅಂತ ಬರುತ್ತೆ. ಇಲ್ಲಿ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಲೆದಾಟ ಮಾಡೋದು ಅಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸ್ಥಳಾಂತರ ಆಗುವುದಲ್ಲ. ಜ್ಞಾನದಲ್ಲಿ ನಾವು ಬೇರೆ ಬೇರೆ ಕಡೆ ಹುಡುಕಾಟವನ್ನು ಮಾಡುವಂತದ್ದು. ಹುಡುಕಾಟ ಮಾಡ್ತಾ 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 ನಮ್ಮ ಒಂದು ಜ್ಞಾನದ ಮಟ್ಟವನ್ನ ಹೆಚ್ಚಿಸ್ಕೊಂತ ಕೊನೆಗೆ ನಾವು ಯಾವ ಹಂತವನ್ನ ತಲುಪುವಂತದ್ದು ಅಂದ್ರೆ ಒಂದು ಆಶ್ಚರ್ಯ ಆಗುವಂತ ಅಥವಾ ವಿಸ್ಮಯ ಆಗುವಂತ ಉನ್ನತವಾದಂತ ಉತ್ತಮ ಉತ್ತುಂಗದ ಕಡೆಗೆ ಏರುವಂತ ಒಂದು ಸ್ಥಿತಿಯನ್ನ ತಲುಪುವಂತದ್ದು. ಆ ಜ್ಞಾನದ ಹುಡುಕಾಟ ಮಾಡ್ತಾ ಅಲೆಮಾರಿ ಜೀವನದಲ್ಲಿ ನಾವು ಬೇರೆ ಬೇರೆ ಮೂಲಗಳಲ್ಲಿ ಒಂದು ಜ್ಞಾನವನ್ನ ಸಂಗ್ರಹಣೆ ಮಾಡ್ಕೊಂತ ನಮ್ಮನ್ನ ಒಂದು ಉತ್ತಮ ಒಂದು ಜ್ಞಾನ ಭಂಡಾರವನ್ನಾಗಿ ಮಾಡಿ ಆಶ್ಚರ್ಯಚಕಿತತೆ ಎಡೆಗೆ ನಾವು ಹೋಗುವಂತದ್ದು. ಯಾವ್ದನ್ನ ಹುಡುಕ್ತಾ ಬೇರೆ ಬೇರೆ ಕಡೆ ನಾವು ಅದ್ರ ಬಗ್ಗೆನೆ ನಾವು ಹುಡುಕಾಡ್ತಾ ಹುಡುಕಾಡ್ತಾ ಕೊನೆಗೆ ಯಾವ ಒಂದು ಹಂತಕ್ಕೆ ತಲುಪ್ಬೇಕು ಅಂದ್ರೆ ಆಶ್ಚರ್ಯಚಕಿತ ಆಗೋ ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ನಮ್ಮನ್ನ ನಾವು ರೂಪಿಸ್ಕೊಳ್ಳೋ ಒಂದು ಸ್ಥಿತಿಗೆ ನಾವು ತಲುಪುವಂತರ ಆಗುವಂತದ್ದು. ಅಕ್ಷತಾ ಮೇಡಮ್ ಅವ್ರೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಜ್ಞಾನದ ಹುಡುಕಾಟದೊಂದಿಗೆ ನಮ್ಮನ್ನು ನಾವು ಉತ್ತುಂಗದ ಶಿಖರಕ್ಕೆ ಒಯ್ಯಬೇಕು ಅಂತ ಹೇಳಿ ನಿಮ್ಮ ಒಂದು ಭಾವನೆಗಳನ್ನ ವ್ಯಕ್ತಪಡಿಸಿದ್ರೆ ಮ್ಯಾಮ್, ಧನ್ಯವಾದಗಳು. ಈಗ ರಮೇಶ್ ಅವರು ತಮ್ಮ ಒಂದು ವಿಚಾರಧಾರೆಗಳನ್ನ ಹೇಗೆ ವ್ಯಕ್ತಪಡಿಸ್ತಾರೆ ಎಂಬುದನ್ನು ನೋಡ್ಕೊಂಡು ಬರೋಣ. ರಮೇಶ್ ಸರ್. ಎಲ್ಲರಿಗೂ ನಮಸ್ಕಾರಗಳು. ಅಲೆಮಾರಿಯಿಂದ ಆಶ್ಚರ್ಯ ಚಕಿತದೆಡೆಗೆ ಬಸವಣ್ಣನವರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾಧನೆ ಮಾಡೋಕ್ಕೋಸ್ಕರ ತಮಗೆ ಯೋಗ್ಯವಾದ ಗುರುಗಳು ಬೇಕು ಅನ್ನೋದಕ್ಕೋಸ್ಕರ ತಾವು ಬಾಲ್ಯದಲ್ಲಿ ಮನೆ ಬಿಟ್ಟು ಅವರ ಗುರುಗಳನ್ನು ಹುಡುಕೊಂಡು ಹೋಗಿ ತಮ್ಮ ಕ್ಷೇತ್ರದಲ್ಲಿ ಕಾರ್ಯ ಸಾಧನೆ ಮಾಡ್ತಾರೆ. ಸಾಧನೆ ಮಾಡಿ ಅವರು ತಮ್ಮ ಕಾರ್ಯ ಸಾಧನೆಯಿಂದ ಜಗತ್ತಿಗೆ ಒಳಿತನ ಮಾಡ್ತಾರೆ. ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯ ಕೂಡ ಯಾವುದೇ ಕೆಲಸ ಸ್ಟಾರ್ಟ್ ಮಾಡುವಾಗ ಅಲೆಮರಿ ಆಗ್ಬೇಕಾಗುತ್ತೆ. ಅವನಿಗೆ ಯಾವ್ದು ಕೆಲಸ ಮಾಡಿದ್ರೆ ನನಗೆ ಒಳ್ಳೇದು, ಯಾವ್ದ್ರಲ್ಲಿ ನಾನು ಮುಂದೆ ಬರ್ಬೇಕು ಅನ್ನೋದೆಲ್ಲ ತಿಳ್ಕೊಳ್ಬೇಕು ಅಂತ ಅರಿವಾಗುತ್ತೆ. ಅರಿವಾದಾಗ ಮತ್ತೆ ಅವನು ಇಂಥ ಕ್ಷೇತ್ರದಲ್ಲಿ ನನಗೆ ಯಶಸ್ಸಿದೆ, ಇಂಥ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡೋದ್ರಿಂದ ನನ್ನ ಏಳಿಗೆ ಅಭಿವೃದ್ಧಿ ಆಗುತ್ತೆ, ಅಭಿವೃದ್ಧಿಯಿಂದ ನನ್ನಿಂದ ಪ್ರಪಂಚಕ್ಕೆ ಏನಾರ ಮಾಡ್ಬೋದಾ ಅನ್ನೋದು ಅವನ್ ಗರ್ವ ಆಗುತ್ತೆ. ನನಗೇನ ಒಳ್ಳೇದಾಗುತ್ತೆ ಮತ್ತು ನನ್ನ ಅಕ್ಕಪಕ್ಕದಲ್ಲಿರುವವರಿಗೆ ಅದರಿಂದ ಏನು ಲಾಭ ಅನ್ನೋದೆಲ್ಲ ಅವನು ತಿಳ್ಕೊಂಡಾಗ ಅವನಿಗೆ ಯಾವ ಕ್ಷೇತ್ರದಲ್ಲಿ ನಾನು ಕಾರ್ಯನಿರ್ವಹಣೆ ಮಾಡ್ಬೇಕು, ನಿರ್ವಹಣೆ ಮಾಡೋದು ಅಂತ ತಿಳ್ಕೊಂಡಾಗ ಅವನು ಅಲೆಮಾರಿ ಜೀವನವನ್ನು ಆಗ ಕಡಿತ ಮಾಡ್ತಾನೆ. ಕಡಿತ ಮಾಡಿ ಒಂದೇ ಕಡೆ ಸ್ಟೇಬಲ್ ಆಗಿ ನಿಂತು ಅದೇ ಕಡೆ ಜ್ಞಾನವನ್ನು ಕ್ರೋಢೀಕರಿಸಿ ಅದೇ ಜ್ಞಾನವನ್ನು ಲೋಕೋಪಯೋಗಕ್ಕಾಗಿ ತನ್ನ ಏಳಿಗೆಗಾಗಿ ಬಳಸಿದಾಗ ಆಶ್ಚರ್ಯಚಕಿತತೆಡೆಗೆ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. 16ನೇ ಶತಮಾನದ ಜಗತ್ತಿಗೆ ಗುರು ಎನಿಸಿಕೊಂಡಂತಹ ಬಸವಣ್ಣನವರ ತತ್ವವನ್ನು ತಮ್ಮ ವಿಚಾರಧಾರೆಗಳ ಮೂಲಕ ಒಂದು ವ್ಯಕ್ತಪಡಿಸಿದ್ರಿ. ಜ್ಞಾನದ ಜೋಳಿಗೆಯನ್ನು ತುಂಬಿಸುತ್ತಾ ನಾವು ಆಶ್ಚರ್ಯಚಕಿತತೆ ಕಡೆಗೆ ಹೋಗೋಣ ಎಂಬ ಒಂದು ವಿಷಯವನ್ನು ಚೆನ್ನಾಗಿ ಸವಿಸ್ತಾರವಾಗಿ ತಿಳಿಸಿಕೊಟ್ಟ ನಿಮ್ಗೆ ಧನ್ಯವಾದಗಳು ಸರ್. ಈಗ ಈ ಒಂದು ವಿಷಯದ ಕುರಿತು ಹರಿಪ್ರಸಾದ್ ಸರ್ ಅವರು ತಮ್ಮ ವಿಚಾರಧಾರೆಗಳನ್ನು ಹೇಗೆ ವ್ಯಕ್ತಪಡಿಸುತ್ತಾರೆ ಎಂಬುದನ್ನು ನೋಡೋಣ ಬನ್ನಿ ಸರ್. ಹರಿಪ್ರಸಾದ್ ಸರ್. ಎಲ್ಲರಿಗೂ ನಮಸ್ಕಾರ. ಈ ವಾಂಡರರ್ ಟು ವಾಂಡರರ್, ಅಲೆಮಾರಿಯಿಂದ ಆಶ್ಚರ್ಯ ಚಿಕಿತ್ಸೆ ಎಡೆಗೆ ಅಂತಕ್ಕಂಥ ಒಂದು ಸೆಂಟೆನ್ಸ್ ಏನಿದೆ, ಅವರ ವಿಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ 36 ವ್ಯಕ್ತಿತ್ವ ವಿಕಸನದ ಅಂಶಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತಕ್ಕಂಥದ್ದು ಹೇಳ್ದ, ಪ್ರತಿಯೊಬ್ಬ ಮನುಷ್ಯನೂ ಒಂದು ಅಲೆಮಾರಿ ಅಂತಕ್ಕಂಥದ್ದು ಒಂದೇ ಹಿಂದೆ ಹೇಳಿದ ಹಾಗೆ ಮಾಲತಿ ಮೇಡಮ್ ಅವರು, ನಾವು ಗೊತ್ತಿಲ್ಲದ ಹಾಗೇನು ಅಲೆದಾಡ್ತಾ ಇರ್ತೀವಿ. ನಮ್ ಗುರಿ ಯಾವ್ದು, ಸಾಧನೆ ಯಾವ್ದು, ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಗೊತ್ತಾಗೋದೇ ಇಲ್ಲ, ಸುಮ್ಮನೆ ಅಲಿತಾ ಇರ್ತೀವಿ. ಆದ್ರೆ ಅದು ಹೇಳಿದ ಹಾಗೆ ನಾವು ಆಶ್ಚರ್ಯ ಚಿಕಿತ್ಸೆ ಹೋಗ್ಬೇಕು ಅಂತಂದ್ರೆ, ಎಲ್ಲೋ ಕಬಡ್ಡಿ ಆಗ್ತಾ ಬ್ರಹ್ಮಾನಂದ ಎಲ್ಲೋ ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ ಗಾಡ್ ಗಿವ್ ಎ ಚಾನ್ಸ್ ನಾಟ್ ಎ ಚಾಯ್ಸ್ ಅಂತ. ದೇವ್ರ ಏನೋ ಒಂದು ಚಾನ್ಸ್ ಕೊಟ್ಟಿರ್ತಾರೆ, ಆ ಚಾನ್ಸ್ ಅನ್ನು ಉಪಯೋಗಿಸ್ಕೊಂಡು ಅದರ ಸಾಧನೆ, ನಮ್ಗೆ ಪ್ರತಿಯೊಬ್ಬರಿಗೂ ಒಂದು ಜೀವನ ಹುಟ್ಟು ಬರ್ಬೇಕಂತಂದ್ರೆ ಒಂದು ಗುರಿ ಉಟ್ಕೊಂಡು ಬಂದಿರ್ತಾರೆ, ಒಂದು ಯಾವ್ದೋ ಒಂದು ಸಾಧನೆ ಮಾಡ್ಬೇಕಂತ. ಆ ಸಾಧನೆಯನ್ನು ಗುರುತಿಸಿ ಅದರಲ್ಲಿ ತಲ್ಲೀನನಾಗಿ ತನ್ಮಯನಾಗಿ ಅದ್ರ ಶ್ರೇಷ್ಠತೆಯನ್ನು ಪಡ್ಕೊಂಡು ಆದ್ರೆ ಎಲ್ಲರೂ ನಮ್ಮನ್ನ ನೋಡಿ ಅದ್ರ ಆಶ್ಚರ್ಯಚಕಿತ ಆಗುವಂತೆ ನಾವು ಆ ಸಾಧನೆಯನ್ನು ಮುನ್ನಡೆಯಬೇಕು ಅಂತಕ್ಕಂಥ ಈ ವಾಕ್ಯದ ಅರ್ಥ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಏನಾಗಲಿ
ಮುಂದೆ ಸಾಗುನಿ ಅಂತೇಳಿ ಜೀವನದಲ್ಲಿ ಯಾವಾಗ್ಲೂ ನಾವು ಅಲೆಮಾರಿ ಜೀವನವನ್ನ ಸಾಗಿಸ್ತಾನೆ ಇರ್ತೀವಿ. ಅದ್ರಲ್ಲೂ ನಮ್ಮ ಜೀವನದಲ್ಲಿ ಒಂದು ಜ್ಞಾನವನ್ನು ಪಡ್ಕೊಳ್ಬೇಕು ಅಂತೇಳಿ ಒಂದೆಡೆಗೆಯನ್ನು ಇಟ್ಕೊಂಡು ಹೊಸ ಒಂದು ಅನ್ವೇಷಣೆಯಲ್ಲಿ ತೊಡ್ಕೋಬೇಕು ಅಂತೇಳಿ ತಮ್ಮ ವಿಚಾರಧಾರೆಗಳನ್ನು ವ್ಯಕ್ತಪಡಿಸಿದಂತ ಹರಿಪ್ರಸಾದ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ವಿಷಯದ ಕುರಿತು ಅನಂತ ಕೃಷ್ಣ ಮೋಹನ್ ಸರ್ ಅವರು ತಮ್ಮ ವಿಚಾರಧಾರೆಗಳನ್ನು ಹೇಗೆ ವ್ಯಕ್ತಪಡಿಸುತ್ತಾರೆ ಎಂಬುದನ್ನು ನೋಡೋಣ ಬನ್ನಿ ಸರ್. ಎಲ್ಲರಿಗೂ ನಮಸ್ಕಾರ. ಅಲೆಮಾರಿಯಿಂದ ಆಶ್ಚರ್ಯಚಕಿತ ಕಡೆಗೆ ಅನ್ನೋದ್ರ ಬಗ್ಗೆ ಒಂದು ಬ್ಯೂಟಿಫುಲ್ ಆದಂತ ಒಂದು ಸ್ಟೋರಿ ಹೇಳ್ತೀನಿ ಮೇಡಮ್. ಒಂದು ಮಹಾರಾಷ್ಟ್ರದಿಂದ ಆಂಧ್ರಕ್ಕೆ ವಲಸೆ ಬಂದಿರ್ತಾರೆ, ಮೇಧಾ ಚಿರಂಜೀವಿ ಅಂತೇಳಿ. ಅವರು ಇಡೀ ತೆಲಂಗಾಣ, ಆಂಧ್ರ ಪ್ರದೇಶ ಎಲ್ಲಾ ಕಡೆಗೂ ಸ್ಪೋಕನ್ ಇಂಗ್ಲಿಷ್ ಇನ್ಸ್ಟಿಟ್ಯೂಟ್ಗಳು ಅವ್ರು ಎಲ್ಲವೂ ಇದಾವೆ. ಅವ್ರು ಹೆಂಗ್ ಬೆಳೆದ್ರು ಅಂದ್ರೆ ಅವ್ರು SLC ನಲ್ಲಿ ಕೂಡ ಫೇಲ್ ಆಗಿರ್ತಾರೆ, PUC ನಲ್ಲಿ ಕೂಡ ಇಂಗ್ಲಿಷ್ ಫೇಲ್ ಆಗಿರ್ತಾರೆ. ಬಟ್ ಅವರು 2ನೇ ವರ್ಷಕ್ಕೆ ಅವ್ರ ತಂದೆನ ಕಳ್ಕೊಂಡಿರ್ತಾರೆ. ಆದ್ರೆ ಅವ್ರಮ್ಮ ಒಂದ್ಸರಿ ಅವನ್ಗೆ ಚೋಳ್ ಕಡ್ದಾಗ 10 ವರ್ಷ ಇದ್ದಾಗ ಅವ್ರಮ್ಮ 2 ಕಿಲೋಮೀಟರ್ ಅಷ್ಟು ಹೊತ್ಕೊಂಡು ಹೋಗಿ ಡಾಕ್ಟ್ರಿಗೆ ತೋರಿಸ್ತಾರೆ, ಹಾಸ್ಪಿಟ್ಲಿಗೆ. ಅವಾಗ ಅವ್ನು ಡಿಸೈಡ್ ಮಾಡ್ತಾನೆ ನನ್ನ ಜೀವನದಲ್ಲಿ ಏನಾದ್ರು ಒಂದು ಆಗ್ಬೇಕು ಅಂತಂದು. ಬಟ್ ಅವ್ನಿಗೆ ನಿಜವಾದ ಡೈರೆಕ್ಷನ್ ಸಿಗೋದಿಲ್ಲ. ಅಲಮಾರಿ ಅಂದ್ರೆ ಇವಾಗ ಸಾರ್ ಹೇಳಿದಾರಲ್ಲ, ಅಲಮಾರಿ ತರನೇ ಆ ಡೈರೆಕ್ಷನ್ಗೋಸ್ಕರ ಹುಡುಕ್ತಾ ಇರ್ತಾನೆ. ಕಾಲೇಜಲ್ಲೆಲ್ಲ ಓದ್ತಾ ಇರ್ತಾನೆ, ಎಲ್ಲದಲ್ಲಿ ಲೀಡರ್ ಆಗ್ತಾನೆ, ಎಲ್ಲ ಆಗ್ತಾನೆ. ಬಟ್ ಇಂಗ್ಲಿಷ್ ಅಲ್ಲಿ ಬಹಳ ಪೂರ್ ಇರ್ತಾನೆ. ಒಂದ್ಸರಿ ಬಸ್ ಸ್ಟ್ಯಾಂಡ್ ನಲ್ಲಿ ಬಹಳ ಬಿಸಿಲಿದ್ದಾಗ ಈ ಬಿಸಿಲನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಎದುರುಗಡೆ ಒಂದು ಕಂಪ್ಯೂಟರ್ ಇದ್ರಲ್ಲಿ ಹೋಗೋಣ ಅಂತ ಅವನು ಅವ್ನ ಫ್ರೆಂಡ್ ಇಬ್ರು ಹೋಗ್ತಾರೆ. ಅವ್ರಿಬ್ರು ಹೋದಾಗ ಅಲ್ಲಿ ರಿಸೆಪ್ಷನಿಸ್ಟ್ ಇದ್ದು ಪ್ಲೀಸ್ ಟೇಕ್ ಯುವರ್ ಸೀಟ್ ಅಂತಾರೆ. ಅವನು ಪ್ಲೀಸ್ ಟೇಕ್ ಯುವರ್ ಸೀಟ್ ಅನ್ನೋದು ಮೀನಿಂಗ್ ಕೂಡ ಸರಿಯಾಗಿ ಅರ್ಥ ಆಗಲ್ಲ. ಪ್ಲೀಸ್ ಫಿಲ್ ಅಪ್ ದ ಫಾರಂ ಅಂತಾರೆ. ಸೊ ನೋ ಮನಿ, ನನ್ನ ಹತ್ರ ದುಡ್ಡಿಲ್ಲ ಅಂತಾರೆ. ಇಲ್ಲ ಓನ್ಲಿ ರಿಜಿಸ್ಟರ್ ಪರ್ಪಸ್ ಅಂತ ಹೇಳಿದ್ರು ಕೂಡ ಅರ್ಥ ಆಗೋದಿಲ್ಲ. ಅವಾಗ ಆ ಹುಡುಗಿ ಹತ್ರ ಅವ್ನಿಗೆ ಮಾತಾಡಕ್ಕೆ ಅನ್ನೀಜ್ ಆಗುತ್ತೆ. ಅವಾಗ ಅವ್ನ ಲೈಫ್ ಟರ್ನ್ ಆಗುತ್ತೆ. ಸೊ ನಾನು ಇಷ್ಟೆಲ್ಲ ಬೆಳೆದು ಇಷ್ಟೆಲ್ಲ ನನ್ನ ಲೀಡರ್ ಎಲ್ಲ ಆದ್ರೂ ಒಂದು ಇಂಗ್ಲಿಷ್ ನಲ್ಲಿ ಬಹಳ ಪೂರಿದೀನ ಅಂತ ಹೇಳ್ಬಿಟ್ಟು ಅವತ್ತು ಅಲ್ಲಿಂದ ಬಂದು ಡಿಸೈಡ್ ಮಾಡ್ತಾನೆ, ನಾನು ದಿನ ಪ್ರತಿನಿತ್ಯ ಇಂಗ್ಲಿಷ್ ಅನ್ನೇ ಕಲಿಬೇಕು ಅಂತೇಳಿ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಆ ಫ್ರೆಂಡ್ಸ್ ಜೊತೆ ಇಂಗ್ಲಿಷ್ ಮಾತಾಡಕ್ ಸ್ಟಾರ್ಟ್ ಮಾಡ್ತಾನೆ. ಆ ರೀತಿ ಸ್ಟಾರ್ಟ್ ಮಾಡಿದವನು ಕೊನೆಗೆ ಒಂದ್ಸರಿ ಇಂಗ್ಲಿಷ್ ನಲ್ಲೇನೆ ಟೋಟಲ್ ಆಲ್ ಓವರ್ ಆಂಧ್ರ ಪ್ರದೇಶ ಆಗ್ಲಿ ತೆಲಂಗಾಣದಲ್ಲೆಲ್ಲ ತನ್ನ ಇನ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ತಾನೇ ಇಂಗ್ಲಿಷ್ ಸ್ಪೀಕಿಂಗ್ ಮಾಡೋಷ್ಟು ಕಲ್ತ್ ಬಿಡ್ತಾನೆ. ಕಲ್ತಾದ್ಮೇಲೆ ಎಲ್ಲ ರೀತಿ ಚೆನ್ನಾಗಿ ಎಲ್ಲ ಆಗ್ತದೆ. ಮತ್ತೆ ಫೇಲ್ಯೂರ್ ಆಗ್ತಾನೆ. ಇನ್ಸ್ಟಿಟ್ಯೂಟ್ ಎಲ್ಲ ಚೆನ್ನಾಗಿ ನಡೆದ್ಮೇಲೆ ಫೇಲ್ಯೂರ್ ಆದಾಗ ಅವ್ನ್ ಮತ್ತೆ ಎಲ್ಲಿ ಫೇಲ್ಯೂರ್ ಆಗಿದ್ದೀನಿ ಅಂತಂದು ಅವಾಗ ತಿಳ್ಕೊಂತಾನೆ. ಸೊ ಅವಾಗ ತನ್ನಲ್ಲಿ ಸಕ್ಸಸ್ ಆದಾಗ ಕೂಡ ಆ ಹುಡುಗರ ಹತ್ರ ಯಾವ ರೀತಿ ಬಿಹೇವ್ ಮಾಡೋದು ನಾನು ಕಲ್ತ್ಕೊಂಡಿಲ್ಲ ಅಂತ ಫೇಲ್ಯೂರ್ ಆದಾಗ ಎಲ್ಲರೂ ಹುಡುಗರೆಲ್ಲ ವಾಪಸ್ ಹೋಗ್ತಾರೆ. ಅವಾಗ ಮತ್ತೆ ಒಂದು ಬಸ್ ಸ್ಟ್ಯಾಂಡ್ ನಲ್ಲಿ ಬಂದು ಯಥಾ ರೀತಿ ಅಲಮಾರಿ ಜೀವನದಲ್ಲಿ ಏನು ಅನುಭವಿಸ್ತಾನ ಫಿಲಿಂ ಇದ್ರು ಎಲ್ಲ ಹಚ್ಚಕ್ ಹೋಗ್ತಾನೆ. ಹಚ್ಚಿದ್ದು ಆ ಹಿಟ್ಟಿನಿಂದ ಅವ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಹಿಟ್ಟಿಂದಾನೆ ಅಷ್ಟು ಕಷ್ಟ ಬರುತ್ತೆ. ಅವಾಗ ಮತ್ತೆ ಡಿಸೈಡ್ ಮಾಡ್ತಾನೆ ನಾನು ಎಲ್ಲೋ ತಪ್ಪು ಮಾಡಿದೀನಿ ಅಂತೇಳಿ. ಅವಾಗ ವ್ಯಾಲ್ಯೂಸ್ ಇರುವಂತ ಎಜುಕೇಶನ್ ಕೊಡ್ಬೇಕಂತ ಹೇಳಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಂಗ್ಲಿಷ್ ಸ್ಪೋಕನ್ ಕೋರ್ಸ್ ಅಂತೇಳಿ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಅವ್ನು ಟೋಟಲಿ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಇಡೀ ಇಂಡಿಯಾದಲ್ಲೇ ಅವನ್ಗೋಸ್ಕರ ಫಾರಿನರ್ಸ್ಗೂ ಅವ್ರಿಗೆ ಎಲ್ಲರಿಗೂ ಸ್ಪೀಕಿಂಗ್ ಕೊಡೋದಕ್ಕಾಗ್ಲಿ ಮತ್ತೆ ಕಮ್ಯುನಿಕೇಶನ್ ಮಾಡೋದಕ್ಕಾಗ್ಲಿ ಅವನ್ನೇ ಕರೀತಾ ಇರ್ತಾರೆ. ಲಾಸ್ಟಿಗೆ ರಾಷ್ಟ್ರಪತಿ ಭವನದಲ್ಲಿ ಕೂಡ ಕುಂತ್ಕೊಂಡು ಫಾರಿನರ್ಸ್ಗೆಲ್ಲ ಸ್ಪೀಚ್ ಕೊಡ್ತಾನೆ. ಆ ಲೆವೆಲ್ಗೆ ಬೆಳಿತಾನೆ. ಸೊ ಅವ್ನು ಅನ್ಕೊಂತಾನೆ ಜೀವನದಲ್ಲಿ ನಾನು ಏನು ಆಗ್ಬೇಕು ಅನ್ಕೊಂಡಿದ್ನೋ ಅದನ್ನ ನಾನು ಇವತ್ತು ನನಗೆ ಈ ಡೈರೆಕ್ಷನ್ ನನ್ ಫಸ್ಟ್ಗೆ ಇದ್ದಿದ್ರೆ ಸಿಕ್ಕಿದ್ರೆ ನಾನು ಆಗ್ಬೋದಾಗಿತ್ತು ಅಂತ. ಸೊ ನಮ್ಗೆ ಯಾವಾಗ್ಲೂ ಏನನ್ನ ಮಾಡ್ಬೇಕಂದ್ರೆ ಒಂದು ಉತ್ತಮವಾದ ಡೈರೆಕ್ಷನ್ ಬೇಕು. ಅಂತ ಡೈರೆಕ್ಷನ್ ಸಿಕ್ಕಾಗ ನಾವ್ ಯಾವಾಗಾದ್ರೂ ಸಕ್ಸಸ್ ಆಗ್ಬೋದಂತ ಈ ಕಥೆಯಿಂದ ಹೇಳ್ಬೋದು. ಥ್ಯಾಂಕ್ ಯು. Thank you, sir. Thank you. Attempt may be a failure, but not failure of an attempt ಅಂತ ಹೇಳ್ತಾ ನಿರಂತರ ಪ್ರಯತ್ನವನ್ನು ಮಾಡ್ತಾ ಉನ್ನತ ಶಿಖರಕ್ಕೆ ಏರ್ಬಹುದು. ಅಲೆಮಾರಿಯಿಂದ ನಾವು ಆಶ್ಚರ್ಯಚಕಿತ ಕಡೆಗೂ ಕೂಡ ನಾವು ಸಾಗಬಹುದು ಅಂತೇಳಿ ನಿಮ್ಮ ಒಂದು ಮಾತಿನ ಮೂಲಕ ವ್ಯಕ್ತಪಡಿಸಿದ್ರಿ. ಥ್ಯಾಂಕ್ ಯು ಸರ್. ನೋಡಿದ್ರಿ ಅಲ್ವಾ ಈ ಒಂದು ಅಲೆಮಾರಿಯಿಂದ ಆಶ್ಚರ್ಯಚಕಿತ ಕಡೆಗೆ ಎಂಬ ವಿಷಯವನ್ನ ನಮ್ಮ ಎಲ್ಲಾ ತರಬೇತಿದಾರರು ನಾವು ಯಾವ ರೀತಿ ವ್ಯಕ್ತಪಡಿಸಿದ್ವಿ ಅಂತ ಹೇಳಿ. ಸೊ ನೀವು ಕೂಡ ಈ ಒಂದು ವಿಷಯದ ಕುರಿತು ನಿಮಗ್ ಏನ್ ಅನಿಸ್ತು ನಿಮ್ಮ ಒಂದು ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚೆಚ್ಚು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸಕಾರಾತ್ಮಕ ಚಿಂತನೆಗಳನ್ನ ಕಲಿತಾ ಹೋಗಿ ಅಂತ ಹೇಳಿ ಹೇಳ್ತಾ ಈ ಒಂದು ಅವಕಾಶ ನೀಡಿದಂತ ಜಯಪ್ರಕಾಶ್ ನಾಗಚಾರಿ ಸರ್ಗೆ ಧನ್ಯವಾದಗಳು. ಥ್ಯಾಂಕ್ ಯು.